ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಫೋನ್ ಪೇ, ಗೂಗಲ್ ಪೇ ಆಮೇಲೆ ಮೊಬೈಲ್ ಬ್ಯಾಂಕಿಂಗ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರಾ, ಈಗ ನಿಮಗೆ ಗೊತ್ತಿಲ್ದಂಗೆ ಕೆಲವೊಂದು ನಿಮ್ಮ ಫೋನಲ್ಲೆಲ್ಲ ಆ್ಯಪ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ. ಅಂದರೆ ಗೇಮಿಂಗು, ಆಮೇಲೆ ಕೆಲವೊಂದು ಈ ಫೋಟೋ ಫಿಲ್ಟರ್, ಅಂದರೆ ಈಗ ಈಗ ಮುಖದ ಫೇಸಲ್ಲಿ ಎಲ್ಲ ಕೆಲವೊಂದು ಎಮೋಜಿಸ್ ಆ ಥರ ಎಲ್ಲ ಬರ್ತಾ ಇರ್ತವೆ. ಈ ಥರ ಕೆಲವೊಂದು ಆ್ಯಪ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ನಿಮಗೆ ಗೊತ್ತಿಲ್ದಂಗೆ ಈ ಒಂದು ಥರ್ಡ್ ಪಾರ್ಟಿ ಆ್ಯಪ್ಸ್ ಏನಿದಾವಲ್ಲ, ಈ ಒಂದು ಆ್ಯಪ್ಸು ನೀವೊಂದು ಅದು ಒಂದು ಕಡೆ ಇರುತ್ತೆ, ಒಂದು ಕಡೆ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರ್ತೀರ, ಯಾವಾಗ ಬೇಕಾ ಆಗಿ ಯೂಸ್ ಮಾಡ್ತೀರಾ. ಅದು ಬಿಟ್ಟು ನೀವೇನಾದರೂ ಫೋನ್ಪೇ, ನಾರ್ಮಲ್ ಆಗಿ ಫೋನ್ಪೇ ಮಾಡ್ತಿರ್ತಾರ, ಇಲ್ಲ ಗೂಗಲ್ ಪೇ ಮಾಡ್ತೀರಾ, ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇರ್ತಾರ. ಈ ಟೈಮಲ್ಲಿ ನೀವೇನಾದರೂ ಪ್ರೆಸ್ ಮಾಡ್ತಿರಲ್ವ, ನಿಮ್ಮದು ಒಂದು ಏನು ಮೊಬೈಲ್ ಫೋನಲ್ಲಿ ಕೀಬೋರ್ಡ್ ಓಪನ್ ಆಗುತ್ತೆ, ಓಕೆನಾ. ಕೀಬೋರ್ಡಲ್ಲಿ ನಿಮ್ಮ ಒಂದು ಫೋನ್ಪೇ ಇಲ್ಲ ಗೂಗಲ್ ಪೇ ಮೊಬೈಲ್ ಬ್ಯಾಂಕಿಂಗ್ ಪಾಸ್ವರ್ಡ್ ಟೈಪ್ ಮಾಡ್ತಿರ್ತೀರ. ಬಟ್ ಆ ಒಂದು ಟೈಪ್ ಮಾಡೋ ಕೀಬೋರ್ಡ್ ಇರುತ್ತಲ್ಲ, ಅದನ್ನು ಆಕ್ಸೆಸ್ ಮಾಡ್ತಾರೆ ಈ ಒಂದು ಕೆಲವೊಂದು ಆ್ಯಪ್ಸ್ಗಳೆಲ್ಲ. ಅದನ್ನ ರೀಡ್ ಮಾಡಿಕೊಂಡು ಆಮೇಲೆ ನಿಮ್ಮ ಅಕೌಂಟಲ್ಲೆಲ್ಲ ಜೀರೋ, ಈ ಥರ ಎಲ್ಲ ಆಗ್ತಿದೆ. ಈ ಥರನೂ ಆಗ್ತಿದೆ, ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಈ ಒಂದು ಏನು ಕೀಬೋರ್ಡಿಂದ ನಾವು ಏನು ಟೈಪ್ ಮಾಡ್ತೀವಲ್ಲ, ಅದನ್ನು ನಮಗೆ ಗೊತ್ತಿಲ್ದಂಗೆ ಆಕ್ಸೆಸ್ ಮಾಡಿಕೊಂಡು ನಮಗೆ ಮೋಸ ಮಾಡುವಂತಹ ಭಾಳಷ್ಟು ಜನ ಇದ್ದಾರೆ, ಹ್ಯಾಕರ್ಸ್ಗಳಿದ್ದಾರೆ. ಸೊ ಈ ಒಂದು ನಾವು ಟೈಪ್ ಮಾಡಿದ್ರು ಬೇರೆಯವರಿಗೆ ಗೊತ್ತಾಗಬಾರ್ದು. ಈವನ್ ಗೊತ್ತಾದ್ರೂ ನಮಗೆ ಅಲರ್ಟ್ ಮೆಸೇಜ್ ಬರ್ಬೇಕಂತಂದ್ರೆ ನಿಮ್ಮ ಒಂದು ಫೋನಲ್ಲಿ ಒಂದು ಸೆಟ್ಟಿಂಗ್ಸ್ ಇದೆ, ಅದು ಹೇಳಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ. ಯಾಕಂತಂದ್ರೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಮ ಮುಂದೆ ಡೈಲಿ ಬರ್ತಾ ಇರ್ತವೆ, ಓಕೆನಾ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನೋಡಿ, ನಿಮ್ಮ ಒಂದು ಫೋನ್ ತಗೊಳ್ಳಿ. ಫೋನ್ ತಗೊಂಡು ಸೆಟ್ಟಿಂಗ್ಸಲ್ಲಿ ಹೋಗಿ ಫುಲ್ ಕೆಳಗಡೆ ಬನ್ನಿ. ಇಲ್ಲಿ ಪ್ರೈವೇಸಿ ಅಂತ ಇರುತ್ತೆ, ಓಕೆನಾ. ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿ. ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫುಲ್ ಕೆಳಗಡೆ ಬನ್ನಿ, ಓಕೆನಾ. ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫುಲ್ ಕೆಳಗಡೆ ಬಂದರೆ ಇಲ್ಲಿ ಲಾಸ್ಟ್ ಆಪ್ಷನ್ ನೀವು ನೋಡ್ಬೋದು. ನಿಮ್ಮ ಒಂದು ಫೋನಲ್ಲಿ ಕೆಲವೊಂದು ಫೋನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತವೆ ಈ ಒಂದು ಆಪ್ಷನ್ನು. ನನ್ನ ಫೋನಲ್ಲಿ ಲಾಸ್ಟ್ಗಿದೆ, ಕೆಲವೊಂದು ಇದರಲ್ಲಿ ಸೆಂಟ್ರಲ್ ಏನಾದರೂ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೋನಲ್ಲಿ, ಓಕೆನಾ. ಕೆಳಗಡೆ ಬಂದರೆ ಅಲರ್ಟ್ ಮೀ ವೆನ್ ಆ್ಯಪ್ಸ್ ರೀಡ್ ಕ್ಲಿಪ್ ಬೋರ್ಡ್ ಅಂತ ಅವರೇ ಕೊಟ್ಟಿದ್ದಾರೆ, ಓಕೆನಾ. ನಿಮ್ಮ ಫೋನಲ್ಲೇ ಈ ಒಂದು ಆಪ್ಷನ್ ಇದೆ, ಇದನ್ನು ನೀವು ಆನ್ ಮಾಡಿ ಇಟ್ಕೊಳ್ಳಿ, ಓಕೆನಾ. ಈ ಒಂದು ಆನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು ಅಲರ್ಟ್ ಮೆಸೇಜ್ ಬರುತ್ತೆ, ಇಲ್ಲ ನೋಟಿಫಿಕೇಶನ್ ಥರ ಬರುತ್ತೆ. ಇಲ್ಲಿ ನೋಡಿ, ಅವರೇ ಹೇಳಿದ್ದಾರೆ ಅಲರ್ಟ್ ಮೀ ವೆನ್ ಆ್ಯಪ್ಸ್ ರೀಡ್ ದಿ ಕ್ಲಿಪ್ ಬೋರ್ಡ್. ಅಂದರೆ ಏನು ಆ್ಯಪ್ಸ್ ಇರ್ತಾವಲ್ಲ, ಅವ್ರು ಏನಾದರೂ ನಿಮ್ಮ ಕ್ಲಿಪ್ ಬೋರ್ಡ್ ಈ ಪಾಸ್ವರ್ಡ್ ಪ್ರೆಸ್ ಮಾಡುವಾಗ ಅವ್ರು ಏನಾದರೂ ರೀಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಒಂದು ಅಲರ್ಟ್ ಮೆಸೇಜ್ ಥರ ಬರುತ್ತೆ ನಿಮ್ಮ ಫೋನಿಗೆ, ಓಕೆನಾ. ಆಟೋಮೆಟಿಕ್ಕಾಗಿ ಅದು ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಆ ಥರ ಏನಾದರೂ ಆಯ್ತು ಅಂತಂದರೆ. ಈ ಒಂದು ಆಪ್ಷನ್ನ ಆನ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಒಂದು ಸೆಕ್ಯೂರ್ ಪರ್ಪಸ್ಗೆ. ಯಾಕಂತಂದರೆ ನಮಗೆ ಗೊತ್ತಿಲ್ದಂಗೆ ನೋಡಿ ಯಾವ ಥರ ಎಲ್ಲ ಹ್ಯಾಕ್ ಮಾಡ್ತಿದ್ದಾರೆ. ಯಾರ್ಯಾರೆಲ್ಲ ಇನ್ನೂ ಆನ್ ಮಾಡ್ಕೊಂಡಿಲ್ಲ, ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.